ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಜಿತ್ಗೆ ಈಗ ಭೂಮಿಯ ಜನ್ಮ ರಹಸ್ಯನ ತಿಳ್ಕೊಳ್ಳೋಕ್ಕೆ ಒಂದು ಸೂಪರ್ ಆಗಿರೋ ಪ್ಲ್ಯಾನ್ ಸಿಕ್ಕಿದೆ. ಆ ವ್ಯಕ್ತಿ ಬಂದವರು ಭೂಮಿ ಅಂದರೆ ವೀರಣ್ಣಂಗೆ ಸಿಕ್ಕಿದ ಭೂಮಿ ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಅವ್ರು ಯಾರೋ ಸಾಹುಕಾರ ಮಗಳೇ ಇರಬೇಕು, ವಜ್ರದ ನೆಕ್ಲೆಸ್ನ ಕೊಟ್ಟಿದ್ರು ಅಂತ ಸಹ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಅಜಿತ್ ಅವರು ಇನ್ವೆಸ್ಟಿಗೇಷನ್ ಶುರು ಹಚ್ಚಿದ್ದಾರೆ. ನೋಡೋಣ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗುತ್ತಾ ಅಂತ. ಇನ್ನು ಭೂಮಿಗೆ ಅಜಿತ್ ಮೇಲಿರೋ ಪ್ರೀತಿ ಹೆಚ್ಚೆಚ್ಚಾಗ್ತಾ ಇದೆ. ಸೊ ಆ ಪ್ರೀತಿನ ಅವಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನು ಅವಳು ಬಾಯಿ ಬಿಟ್ಟು ಹೇಳ್ಬಿಡ್ತಾಳ. ಸೊ ಗೊತ್ತಾಗ್ಬಿಡುತ್ತಾ ಈಗ ಅಜಿತ್ ಜೊತೆ ಭೂಮಿ ಒಂದಾಗ್ತಾರ. ಅದು ಸಹ ಈ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ಸಂಚಿಕಾರಂಭದಲ್ಲಿ ಈ ಕಡೆ ಅಜಿತ್ ಅವರು ದಾಮೋದರ್ ತಾತನ್ನ ಕರೆಸಿರ್ತಾರಲ್ವ, ಅವರು ಏನೇನೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ಭೂಮಿ ಯಾವ ರೀತಿ ವೀರಣ್ಣಂಗೆ ಸಿಕ್ಕಿದ್ಲು ಅಂತ. ಸೊ ವೀರಣ್ಣಂಗೆ ಭೂಮಿ ಸಿಗಬೇಕಾದ್ರೆ ವೀರಣ್ಣ ಯಾರೋ ಸಂಬಂಧಿಕರನ್ನ ಬಿಡಲಿಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು, ಬರೋ ದಾರಿಲಿ ಯಾರೋ ಒಬ್ಬ ಹೆಂಗಸು ಈ ಒಂದು ಮಗುನ ವೀರಣ್ಣನ ಕೈಗೆ ಒಪ್ಪಿಸಿದ್ರಂತೆ. ಅವರೇನೋ ಕಷ್ಟದಲ್ಲಿ ಇದ್ರು ಅಂತ ಅನಿಸುತ್ತೆ. ಆ ತಾಯಿ ಅವ್ರ ಮಗಳೋ ಯಾರೋ ಗೊತ್ತಿಲ್ಲ, ಆ ಮಗುನ ವೀರಣ್ಣಂಗೆ ಕೊಡಬೇಕಾದ್ರೆ ಅವ್ರ ಕೊಳ್ಳಲ್ಲಿರೋ ಒಂದು ಡೈಮಂಡ್ ನೆಕ್ಲೆಸ್ನ ಕೊಟ್ರಂತೆ ಕಣಪ್ಪ, ಈ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದು ಬಿಟ್ಟರೆ ನನಗೆ ಜಾಸ್ತಿ ನೆನಪಿಲ್ಲಪ್ಪ, ನನಗೂ ವಯಸ್ಸಾಯ್ತಲ್ವ ಮರುವು ಅಂತ ಹೇಳ್ಬಿಟ್ಟು ಆ ತಾತ ಅಜಿತ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇನ್ನು ನಿಮಗೆ ಇನ್ನೂ ಬೇರೆ ಏನಾದರೂ ನೆನಪಿದೆಯಾ, ವೀರಣ್ಣ ಏನಾದರೂ ಹೇಳ್ತಿದ್ರಾ ಹುಡುಗಿ ಬಗ್ಗೆ ಮಗು ಬಗ್ಗೆ ಅಂತಂದಾಗ, ನೋಡಪ್ಪ ನನಗೆ ಅರಳು ಮರಳು ನೆನಪುಗಳು ಬರೋದೇ ಇಲ್ಲ, ನನಗೇನಾದರೂ ನೆನಪಾದರೆ ನಾನು ನಿಮ್ಗೆ ತಿಳಿಸ್ತೀನಪ್ಪ ಅಂದ್ಬಿಟ್ಟು ಆ ತಾತ ಹೇಳ್ತಾರೆ. ಅವ್ರ ಜೊತೆ ಒಬ್ಬ ಮಗನೂ ಬಂದಿರ್ತಾರೆ. ನೋಡಿ ತಾತ, ನಿಮಗೆ ಯಾವ ಟೈಮಲ್ಲಿ ಏನು ನೆನಪಾದ್ರೂ ನಾನು ನಿಮ್ಮ ಮಗನಿಗೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ಫೋನ್ ಮಾಡಿ ಹೇಳಿ ಅಂತೇಳ್ಬಿಟ್ಟು ಅಜಿತ್ ಅವರು ಆ ತಾತನಿಗೆ ಹೇಳಿ ಕಳಿಸ್ತಾರೆ. ನಂತರ ಭೂಮಿಗೆ ಅಜಿತ್ನ ಬಿಟ್ಟು ಒಂದು ಗಳಿಗೆನೂ ಇರೋಕ್ಕಾಗ್ತಿರಲ್ಲ. ಸೊ ಸಾಹೇಬ್ರು ಯಾಕೆ ಇಷ್ಟೊತ್ತಾದರೂ ಫೋನ್ ಮಾಡಿಲ್ಲ, ಹೋಗಿ 2 ಅವರ್ ಆಗಿದೆ, ಎಷ್ಟೊತ್ತಾಗೋಯ್ತು ಅಂತ ಅನಿಸ್ತಾ ಇದೆ ನನಗೆ ಸಾಹೇಬ್ರ ಜೊತೆ ಮಾತಾಡಿ. ಅಲ್ಲ, ನನಗೇನಾದರೂ ಪ್ರೀತಿ ಆಗ್ಬಿಟ್ಟಿದ್ದ, ಯಾಕೆ ಈ ಥರ ಆಡ್ತಾ ಇದ್ದೀನಿ ನಾನು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಸ್ಟೇಷನ್ ಹತ್ರ ಯಾರೋ ಒಬ್ಬ ವ್ಯಕ್ತಿ ಬಂದು ಕುಡಿದು ನನ್ನ ಹೆಂಡತಿ ಮಿಸ್ ಆಗಿಬಿಟ್ಟಿದ್ದಾಳೆ ಅಂತ ಬಾಯ್ ಚಚ್ಕೊತಾ ಇರ್ತಾನೆ. ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಹೇಳಪ್ಪ, ಯಾವ ಟೈಮಲ್ಲಿ ಕಳೆದೋದ್ರು, ಯಾವ ಬಟ್ಟೆ ಹಾಕಿದ್ರು, ಸೀರೆ ಕಲ್ಲರ್ ಏನು ಅಂದಾಗ, ನನಗದೆಲ್ಲ ಗೊತ್ತಿಲ್ಲ ಸಾಹೇಬ್ರೆ ಅಂತೇಳ್ಬಿಟ್ಟು ಕುಡಿದು ಏನೇನೋ ಮಾತಾಡ್ತಿರ್ತಾನೆ. ಏನಯ್ಯ ನೀನು ಹೆಂಡ್ತಿನ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ ಅಂತೀಯ, ನಿನ್ನ ಹೆಂಡ್ತಿ ಹೆಂಗಿದ್ದಾಳೆ, ಇವತ್ತು ಯಾವ ಕಲರ್ ಬಟ್ಟೆ ಹಾಕಿದ್ಲು ಅಂತ ಗೊತ್ತಿಲ್ವಾ? ನೋಡು, ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ನನ್ನ ಹೆಂಡ್ತಿ ಇವತ್ತು ಬ್ಲ್ಯಾಕ್ ಕಲರ್ ಸೀರೆ ಹುಟ್ಟಿದ್ಲು, ಹಸಿರು ಕಲರ್ ಬಳೆ ಹಾಕಿದ್ಲು, ಮುಡಿ ತುಂಬ ಹೂವು ಮುಟ್ಟಿದ್ಲು, ಅಷ್ಟೆಲ್ಲ ಇನ್ಫಾರ್ಮೇಷನ್ನ ಇದು ಮಾಡ್ಕೊಂಡಿದ್ದೀನಿ. ಹೆಂಡ್ತಿ ಅಂದರೆ ಬರೀ ಕೆಲಸದ ಆಳಲ್ಲ ಕಣಯ್ಯ, ಪ್ರೀತಿ ವಿಶ್ವಾಸ ಇರಬೇಕು ಅಂದ್ಬಿಟ್ಟು ಅಜಿತ್ ಅವರು ಹೇಳಿದಾಗ ಎಲ್ಲರೂ ಚಪ್ಪಾಳೆ ತೊಡ್ತಾರೆ. ಸಾಹೇಬ್ರೆ, ನೀವು ಹೆಂಡ್ತಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ನಾನು ಇನ್ಮೇಲೆ ಇದೇ ರೀತಿ ನನ್ನ ಹೆಂಡ್ತಿ ಫೋಟೋನ ಮನೇಲಿದೆ ತಗೊಂಬಂದು ತೋರಿಸ್ತೀನಿ, ದಯವಿಟ್ಟು ಹುಡುಕೊಂಡು ಕೊಡಿ ಅಂತ ಆ ವ್ಯಕ್ತಿ ಅಲ್ಲಿಂದ ಖುಷಿ ಪಟ್ಕೊಂಡು ಹೋಗ್ತಾರೆ. ಸತ್ಯಣ್ಣ ಇದ್ದವರು, ಅಜಿತ ನೀನು ಭೂಮಿನ ಎಷ್ಟು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಿದ್ಯಾ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಕಣೋ, ಅವಳನ್ನ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದ್ಯಾ ನೀನು ಅಂತೇಳ್ಬಿಟ್ಟು ಸತ್ಯಣ್ಣನು ಸಹ ಖುಷಿ ಪಡ್ತಾರೆ. ಆದಷ್ಟು ಬೇಗ ನಿಮ್ಮ ಪ್ರೀತಿನ ಹೇಳ್ಕೊಂಬಿಡ್ರೋ ಮರಯ್ಯ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಇನ್ನು ದೇವಯಾನಿ ಒಂದು ಮಾಸ್ಟರ್ ಪ್ಲಾನ್ನ ಮಾಡ್ತಾಳೆ. ಈ ಕಡೆ ನಚ್ಚಿ ಮತ್ತು ಅಂಜು ನಿಶ್ಚಿತಾರ್ಥ ಮದುವೆ ಬೇಗ ಆಗಬೇಕು, ಯಾಕೆ ಅಂದರೆ ಅಶ್ವಿನಿ ಬಂದು ಮನೆಗೆ ಸೇರ್ಕೊಂಡಿದ್ದಾಳೆ, ಇನ್ನು ಅವಳು ಯಾವ ಟೈಮಲ್ಲಿ ಏನು ಬೇಕಾದರೂ ಮಾಡ್ತಾಳೆ ಅಂದ್ಬಿಟ್ಟು ಭೂಮಿಗೆ ಕಿವಿ ಚುಚ್ಚಕ್ಕೆ ಬರ್ತಾಳೆ. ಭೂಮಿ, ನಿನ್ನಿಂದ ಅಂಜು ನಿಶ್ಚಿತಾರ್ಥ ನಡೀತು, ಅದೇ ರೀತಿ ಮದುವೆನೂ ನಡೆಸ್ಕೊಟ್ಬಿಡ್ತೀಯಮ್ಮ, ನೀನು ನನ್ನ ದೊಡ್ಡ ಮಗಳಿದ್ದಂಗೆ ಅಂದ್ಬಿಟ್ಟು ಡವ್ ಮಾಡ್ತಾ ಇರ್ತಾಳೆ. ಅಯ್ಯೋ ಅದಕ್ಕೆ ಯಾಕಮ್ಮ ಇಷ್ಟು ಅರ್ಜೆಂಟು, ನೀವೇ ಕೇಳಿದ್ರೆ ಆ ಅಜ್ಜಿನ ಹೇಳ್ತಾ ಇದ್ದಲ್ವ ಅಂದಾಗ, ನಾನು ಹೋಗಿ ಕೇಳಿದ್ರೆ ಈಗ ಶ್ರವಣ್ ಮಾವನ ಮಗಳು ಬೇರೆ ಬಂದಿದ್ದಾಳೆ, ಅವಳೆಲ್ಲಿ ನಾನು ನಚಿಕೇತನ ಮದುವೆ ಆಗ್ತಾಳೇನೋ ಭಯ ಅಷ್ಟೇ ಅಮ್ಮ, ನೀನು ಎಲ್ಲನೂ ತಿಳ್ಕೊಂಡಿರೋಳು, ನೀನೇ ಹೋಗಿ ಮಾತಾಡ್ಬೋದಲ್ವಾ ಅಂದ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಸರಿಯಮ್ಮ ಆಯಿತು, ನೀವು ಇಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ಒಂದು ಮದುವೆ ಮಾಡಿದ್ರೆ ಅದೆಷ್ಟೋ ಪುಣ್ಯ ಬರುತ್ತಂತೆ, ನಾನು ಮಾತಾಡ್ತೀನಿ ಸಾಯಂಕಾಲ ಅಂದ್ಬಿಟ್ಟು ಭೂಮಿ ಒಪ್ಕೋತಾಳೆ. ಈ ಕಡೆ ದೇವಯಾನಿ ಮಾತಾಡ್ಬಿಟ್ರೆ ಅಶ್ವಿನಿ ಮುಂದೆ ಇದಾಗ್ಬಿಡ್ತಾಳಲ್ಲ ಅಂತ ಭೂಮಿ ಕೈಲಿ ಕಿವಿನ ಚುಚ್ಚಿಸ್ತಾ ಇರ್ತಾಳೆ. ಇನ್ನು ಅಜಿತ್ ಬರಲೇ ಇಲ್ವಲ್ಲ ಮನೆಗೆ ಇಷ್ಟೊತ್ತಾದ್ರು ಅಂತೇಳ್ಬಿಟ್ಟು ಭೂಮಿ ತಡಬಡಾಯಿಸ್ತಾ ಇರ್ತಾಳೆ. ಸಾಹೇಬ್ರು ಇನ್ನೂ ಯಾಕೆ ಬರಲಿಲ್ಲ, ಎಷ್ಟೊತ್ತಾಯಿತು, ಅಲ್ಲ ಯಾಕೆ ನಾನು ಈ ಥರ ಆಡ್ತಾ ಇದ್ದೀನಿ. ಆಮೇಲೆ ಅಜಿತ್ ಮನೆಗೆ ಬಂದಿದ್ದ ತಕ್ಷಣ ಏನಂದ್ರೆ ಈಗ ಬಂದ್ರಾ, ಏನು ಇಷ್ಟೊತ್ತು ಬಂದ್ಬಿಟ್ರಲ್ಲ ನೀವು, ಮಧ್ಯಾಹ್ನ ಹುಳಿ ಸಾರು ಕಳಿಸ್ಕೊಟ್ಟಿದ್ದೆ ನಿಮ್ಗೆ ಇಷ್ಟ ಅಂತ, ಊಟ ಮಾಡಿದ್ರಾ, ಈಗ ಟೀ ಕೊಟ್ಲಾ, ಒಂದೇ ಸಮ ಪಟ ಅಂತ ಮಾತಾಡ್ತಿರ್ತಾಳೆ. ಅಜ್ಜಿ ಮನೆಯವರೆಲ್ಲ, ಭೂಮಿ ಇದು ಯಾಕೆ ಹಿಂಗಾಡ್ತಿದ್ಯಾ, ಅವ್ನು ಈಗ ತಾನೇ ಬಂದಿದ್ದಾನೆ, ಸ್ವಲ್ಪ ಉಸಿರಾಡಕ್ಕನ್ನ ಟೈಮ್ ಕೊಡು ಅಂದ್ಬಿಟ್ಟು ಹೇಳಿದಾಗ, ಅಯ್ಯೋ ಹೌದಲ್ವಾ ಸಾಹೇಬ್ರೆ ಊಟ ಮಾಡಿದ್ರು ಅಂದಾಗ, ಇಲ್ಲ ಭೂಮಿ ಊಟ ಮಾಡಲಿಲ್ಲ ನಾನು ಅಂದಾಗ, ಯಾಕೆ ಸಾಹೇಬ್ರೆ ಚೆನ್ನಾಗಿರ್ಲಿಲ್ವ ಅಂದಾಗ, ಇಲ್ಲ ನಂಗೆ ಟೈಮ್ ಇರಲಿಲ್ಲ ಊಟ ಮಾಡಲಿಲ್ಲ ಅಂದಾಗ, ಸರಿ ಟೀ ಕೊಡ್ತೀನಿ ಅಂದ್ಬಿಟ್ಟು ಟೀ ಕೊಡೋಕೆ ಹೋಗ್ತಾಳೆ. ಈ ಭೂಮಿ ಒಂದು ಪ್ರೀತಿ ಯಾವ ರೀತಿ ಅಜಿತ್ನ ದಿನ ನಾನು ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಮಾತು ಅವಳನ್ನ ಜಾಸ್ತಿ ಪ್ರೀತಿನ ಇದು ಮಾಡ್ತಾ ಇರುತ್ತೆ. ನಂತರ ದೇವಯಾನಿ ಕಣ್ಸನ್ನೆ ಮಾಡಿ ಅಂಜು ಮದುವೆ ಬಗ್ಗೆ ಮಾತಾಡು ಅಂತ ಹೇಳಿದಾಗ, ಸರಿ ಅಜ್ಜಿ ಎಲ್ಲರಿಗೂ ಸಹ ಇಲ್ಲೇ ಇದ್ದೀರಲ್ವಾ, ನಾನೊಂದು ವಿಚಾರ ಕೇಳಬೇಕು ಅಂತಿದ್ದೀನಿ, ಅಂಜು ಮತ್ತೆ ನಚ್ಚಿದು ಮದುವೆ ಆದಷ್ಟು ಬೇಗ ಮಾಡೋಣ ಅಂತೇಳ್ಬಿಟ್ಟು ಭೂಮಿ ಹೇಳಿದಾಗ, ಅಯ್ಯೋ ಅಷ್ಟೊಂದು ಅರ್ಜೆಂಟ್ ಯಾಕೆ ಭೂಮಿ, ಇನ್ನೂ ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಇನ್ನೊಂದು ಸ್ವಲ್ಪ ಲೇಟಾಗಿ ಇಟ್ಕೊಂಡ್ರೆ ಅವ್ರಿಗೂ ಸಹ ಟೈಮ್ ಸಿಗುತ್ತೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಅಂತ ಈ ಫ್ರಾಡ್ ಅಶ್ವಿನಿ ಹೇಳ್ತಾಳೆ. ಅಶ್ವಿನಿಗೆ ಪಕ್ಕ ಗೊತ್ತಿರುತ್ತೆ ಇವರಿಬ್ಬರನ್ನ ದೂರ ಮಾಡಿ ನಾನು ಮದುವೆ ಆಗ್ತೀನಿ ಅಂತ.
ಅಂತ ದೇವಯಾನಿ ಇದ್ದಳು, ನೋಡು ಭೂಮಿ ಇವಳು ಯಾವ ರೀತಿ ಪ್ಲಾನ್ ಮಾಡ್ತಿದ್ದಾಳೆ, ನನ್ನ ಪ್ರಕಾರ ಅವಳು ಮನಸ್ವಿನಿನೇ ಅಲ್ಲ, ಅಜಿತ್ ಅನುಮಾನ ನಿಜನೇ ಅಂತೇಳ್ಬಿಟ್ಟು ದೇವಯಾನಿ ಭೂಮಿಗೆ ಹೇಳಿರ್ತಾಳೆ. ಹಂಗಾಗಿ ಅಜ್ಜಿ ಇದ್ದವರು ಯಾಕಮ್ಮ ಇಷ್ಟೊಂದು ಅರ್ಜೆಂಟು ಅಂತಂದಾಗ, ಅಜ್ಜಿ ಅವರಿಬ್ಬರು ಜೊತೆಯಲ್ಲಿ ಬೆಳೆದಿರೋರು, ಅವ್ರ ಬಗ್ಗೆ ಅವ್ರನ್ನ ಅರ್ಥ ಮಾಡ್ಕೊಳೋಷ್ಟು ಏನೂ ಇಲ್ಲ, ಅವರಿಬ್ಬರಿಗೆ ಅವ್ರ ಬಗ್ಗೆ ಚೆನ್ನಾಗೇ ಗೊತ್ತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆದಷ್ಟು ಬೇಗ ಮದುವೆ ಮಾಡಿದ್ರೆ ನಾನು ಇನ್ನೊಂದು ತಿಂಗಳು ಇರೋಷ್ಟರಲ್ಲಿ ಅವ್ರ ಮದುವೆ ಕಣ್ಣು ತುಂಬ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಬಾಯಿ ತಪ್ಪಿ ಭೂಮಿ ಹೇಳ್ಬಿಡ್ತಾಳೆ. ಅವಾಗ ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ಈ ಭೂಮಿ ನೀನು ಏನು ಹೇಳಿದೆ, ಇನ್ನೊಂದು ತಿಂಗಳು ಅಷ್ಟೇ ನಾನು ನಿನ್ನ ಮನೇಲಿರೋದು, ಆಮೇಲೆ ಎಲ್ಲೋತ್ಯಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಜಿತ್ ಇದೋನು ಈ ಭೂಮಿ ಮಾತಿನ ಬರ್ದಲ್ಲಿ ಸಿಗಾಕೋಬಿಟ್ಲಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಅಂದರೆ ನಾನು ಏನು ಹೇಳಕ್ಕೆ ಹೋದೆ ಅಂದರೆ ಅಜ್ಜಿ ಅದು ಅಂದರೆ ಇನ್ನೊಂದು ತಿಂಗಳಲ್ಲಿ ಮದುವೆ ಆದರೆ ಅದು ಅಂಜು ಜಾತಕದ ಪ್ರಕಾರ ಅವಳಿಗೆ ಈ ವರ್ಷದಲ್ಲಿ ಮದುವೆ ಆದರೆ ಉಂಟಂತೆ ದೇವಯಾನಿ ಅಮ್ಮ ಹೇಳ್ತಾ ಇದ್ರು, ಅದಕ್ಕೆ ಆ ಥರ ಹೇಳಿದೆ, ನಾನೊಬ್ಳು ದಡ್ಡಿ ಅಂತೇಳ್ಬಿಟ್ಟು ಏನೇನೋ ಮಾತಾಡ್ಕೊತಿರ್ತಾಳೆ. ಹೌದಾ, ನಾನೆಲ್ಲೋ ನೀನು ಹೇಳಿದ್ ನೋಡಿ ಶಾಕ್ ಆಗೋಯ್ತು ನನಗೆ ಭೂಮಿ ಅಂತೇಳ್ಬಿಟ್ಟು ಈ ಕಡೆ ಸಂಗೀತ ಅವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ. ನಂತರ ಭೂಮಿ ಇದ್ದಳು ಆ ವಿಚಾರ ಮಾತಾಡಿದ್ಮೇಲೆ ಅಜಿತ್ ತಂದೆ ತಾಯಿ ಎಲ್ಲರೂ ಸಹ ಭೂಮಿ ಹೇಳ್ತಾ ಇರೋದು ನಿಜನೇ, ನಮ್ಮ ಮಂಜುಗೆ 23 ವರ್ಷದ ಒಳಗಡೆ ಮದುವೆ ಮಾಡಬೇಕು, ಅದಾದಮೇಲೆ ಅವಳಿಗೆ ಮದುವೆ ಯೋಗನೇ ಇಲ್ಲ, ಭೂಮಿ ನಿನ್ನ ನೆನ್ಪು ಮಾಡಿದ್ದು ಒಳ್ಳೇದಾಯ್ತಮ್ಮ, ಆದಷ್ಟು ಬೇಗ ಪುರೋಹಿತರನ್ನ ಕರೆಸಿ ಮದುವೆಗೆ ಒಂದು ಡೇಟ್ ಫಿಕ್ಸ್ ಮಾಡೋಣ ಅಂದಾಗ, ಅಮ್ಮ ನಚ್ಚಿನ ಒಂದು ಮಾತು ಕೇಳಬೇಕಿತ್ತು ಅಂತ ಅಜಿತ್ ಹೇಳಿದಾಗ, ನಚ್ಚಿನ ಏನೋ ಕೇಳೋದು, ಅವನ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದಾನಲ್ವಾ, ಇದಕ್ಕೂ ಒಪ್ಕೋತಾನೆ ಅಂದ್ಬಿಟ್ಟು ಆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಇನ್ನು ದೇವಯಾನಿ ತನ್ನ ಪ್ಲಾನ್ ಸಕ್ಸಸ್ ಆಯಿತು ಭೂಮಿ ಕಡೆಯಿಂದ ಅಂತ ಫುಲ್ ಖುಷಿ. ಆದರೆ ಆಳಾದವಳು ಇವಳೊಬ್ಳು ಬಂದ್ಬಿಟ್ಟಿದ್ದಾಳೆ, ಈ ದೇವಯಾನಿನೇ ಏನಾದರೂ ಪ್ಲಾನ್ ಮಾಡಿ ಭೂಮಿ ಕೈಲಿ ಹೇಳಿಸ್ತಾ ಇದ್ದಾಳ, ಅಲ್ಲ ಇವರಿಬ್ರು ನಡುವೆ ಸ್ವಲ್ಪ ಅಂತರ ಇದ್ರೆ ನನಗೂ ಟೈಮ್ ಸಿಕ್ತಿತ್ತು, ಹೆಂಗಾದ್ರೂ ಮಾಡಿ ಅಂಜು ಜಾಗನ ನಾನು ಫಿಕ್ಸ್ ಮಾಡ್ಕೋಬೇಕಾಗಿತ್ತು ಅಂದ್ಬಿಟ್ಟು ಹೇಳ್ತಾ ಇರ್ಕೊತಾಳೆ ಅಶ್ವಿನಿ. ಇನ್ನು ದೇವಯಾನಿ ಮಾತಿನಂತೆ ಅಂಜು ಮತ್ತೆ ಈ ಕಡೆ ನಚ್ಚಿ ಮದುವೆ ಇನ್ನೊಂದು ತಿಂಗಳೊಳಗಡೆ ಫಿಕ್ಸ್ ಮಾಡ್ತೀವಿ ಅಂತ ಮನೆಯವರು ಒಪ್ಕೊಂಡಿದ್ದಾರೆ. ಇನ್ನು ಶಾರದಮ್ಮನ ಜೊತೆ ಭೂಮಿ ಮಲಗಿರ್ತಾರಲ್ಲ, ಅಜಿತ್ಗೆ ಅಲ್ಲಿ ನಿದ್ದೆನೇ ಬರ್ತಾ ಇರಲ್ಲ. ಅಲ್ಲ ಯಾಕೆ ಈ ಥರ ಆಗ್ತಿದೆ, ಭೂಮಿ ಇಲ್ಲಾಂದರೆ ನಂಗೆ ನಿದ್ದೆನೂ ಬರಲ್ವಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿದ್ರೆ, ಭೂಮಿ ಇದ್ದೋಳು ಸಾಹೇಬ್ರನ್ನ ನೋಡಬೇಕು ಅಂತ ಅನಿಸ್ತಾ ಇದೆಯಲ್ಲ, ಅಲ್ಲ ಈ ನಡುವೆ ನಾನು ತುಂಬ ಜಾಸ್ತಿ ಆಡ್ತಾ ಇದ್ದೀನ, ನನಗೇನಾದರೂ ನಿಜವಾಗ್ಲೂ ಸಾಹೇಬ್ರ ಮೇಲೆ ಪ್ರೀತಿ ಆಗ್ಬಿಟ್ಟಿದ್ಯಾ, ಅವರು ಒಂದು ಗಳಿಗೆ ಇಲ್ಲ ಅಂದರೂ ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ, ನನ್ನ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಭೂಮಿ ಒಬ್ಬೊಬ್ಬಳೇ ಮಾತಾಡ್ಕೊತಾ ಇರ್ತಾಳೆ. ಭೂಮಿ ಶಾರದನ್ ಜೊತೆ ಮಲಗಿರ್ತಾಳೆ. ಅಷ್ಟರಲ್ಲಿ ಅಜಿತು ಎದ್ದು ಬಂದು ಭೂಮಿನ ನೋಡೋಣ ಅಂತೇಳ್ಬಿಟ್ಟು ಒಳಗಡೆ ಬರ್ತಾರೆ. ಈ ಕಡೆ ಭೂಮಿನೂ ಎದ್ದು ಕೂತಿರ್ತಾಳೆ. ಸಾಹೇಬ್ರೆ ಅಂತಂದಾಗ ಭೂಮಿ ಅಂತೇಳ್ಬಿಟ್ಟು ಭೂಮಿ ಆಚೆ ಬರ್ತಾಳೆ. ಸಾಹೇಬ್ರೆ ನಿದ್ದೆ ಬರಲಿಲ್ವಾ ನಿಮಗೆ ಅಂದಾಗ, ಇಲ್ಲ ಭೂಮಿ ನೀನು ಆ ರೂಮಲ್ಲಿ ಇಲ್ಲ ಅಂದರೆ ವಟ ಅನ್ನೋರು ಯಾರು ಇಲ್ವಲ್ಲ, ಹಂಗಾಗಿ ನಿದ್ದೆನೇ ಬರಲ್ಲ ಅಂದಾಗ, ಸಾಹೇಬ್ರೆ ಅದನ್ನ ಹೇಳಕ್ಕೆ ಬಂದ್ರೆ ಇಲ್ಲಿಗೆ ಅಂದಾಗ, ಇಲ್ಲ ಭೂಮಿ ನಿಜವಾಗ್ಲೂ ಹೇಳ್ತೀನಿ, ನೀನು ನನ್ನ ಕಣ್ಮುಂದೆ ಇದ್ರೇ ನನಗೆ ನಿದ್ದೆ ಬರುತ್ತೆ, ಮಗುಗೆ ಯಾವ ರೀತಿ ನಿದ್ದೆ ಬಂದು ನಿನ್ನೆ ಮಡ್ಲು ಮೇಲೆ ಮಲಗಿದ್ನಲ್ಲ ಆ ರೀತಿ ನೀನಿಲ್ಲ ಅಂದರೆ ನಿದ್ದೆನೇ ಬರಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ದಾಗ, ಸಾಹೇಬ್ರೆ ನನಗೂ ಅಷ್ಟೇ ನಿದ್ದೆನೇ ಬರ್ತಿಲ್ಲ, ಈಗ ಒಂದು ನಾವಿಬ್ರು ಕುತ್ಕೊಂಡು ಮಾತಾಡೋಣ ಅಂತೇಳ್ಬಿಟ್ಟು ಅಜಿತ್ ಭೂಮಿ ಹೇಳ್ತಾ ಇರ್ತಾರೆ. ಅಜಿತ್ನ ಬಿಟ್ಟು ಭೂಮಿಗೆ ಇರೋಕ್ಕಾಗಲ್ಲ, ಭೂಮಿನ ಬಿಟ್ಟು ಅಜಿತ್ಗೆ ಇರೋಕ್ಕಾಗಲ್ಲ. ಇವರಿಬ್ರು ಪ್ರೀತಿ ಒಳಗಡೆ ಇದ್ರೂ ಆಚೆ ಹೇಳೋಷ್ಟು ಪ್ರೀತಿ ಇನ್ನೂ ಆ ಸ್ವತಂತ್ರ ಇವರಿಬ್ರಿಗೂ ಬಂದಿಲ್ಲ. ಇನ್ನೊಂದು ನಂತರ ತಾತಂಗೆ ಹೇಳಿರ್ತಾರಲ್ಲ, ನೆನಪಾದಾಗ ಹೇಳಿ ಅಂತೇಳ್ಬಿಟ್ಟು ತಾತ ಇದ್ದವರು ಆ ಒಂದು 3 ವರ್ಷದ ಮಗು ಇತ್ತಲ್ಲ, ಆ ಮಗು ಬಟ್ಟೆ ಬರೆ ಎಲ್ಲ ಟ್ರಂಕಲ್ಲಿ ಇಟ್ಟಿದ್ದ ವೀರಣ್ಣ, ಮತ್ತು ಆ ಟ್ರಂಕಲ್ಲಿ ಆ ಮಗುಗೆ ಸಂಬಂಧಪಟ್ಟ ಒಂದು ಚೈನು ಅವೆಲ್ಲ ಇಟ್ಟಿದ್ದಲ್ಲ, ಅವೆಲ್ಲ ಈ ಪೊಲೀಸ್ ಅಪ್ಪಂಗೆ ಕೊಟ್ಟರೆ ಆ ಮಗು ತಂದೆ ತಾಯಿ ಯಾರು ಅಂತ ಕಂಡುಹಿಡಿಬೋದು. ಈ ವಿಚಾರನ ಆದಷ್ಟು ಬೇಗ ಆ ಪೊಲೀಸ್ ಅಪ್ಪಂಗೆ ಹೇಳಬೇಕು ಅಂತ ಮಗನಿಗೆ ಹೇಳ್ತಾರೆ ತಾತ. ಅಯ್ಯೋ ಅಪ್ಪ ನೀನು ನೆನ್ನೆ ಕೇಳಿದಾಗ ಏನೂ ಹೇಳಲಿಲ್ಲ, ಈಗೇನಪ್ಪ ಅಂತಂದಾಗ, ಇಲ್ಲ ಕಣೋ ನನಗೆ ಮರ್ತೋಗಿತ್ತು, ಈಗ ನೆನಪಂತೂ ಒಂದಷ್ಟು ವಿಚಾರಗಳು ಆ ಸಾಹೇಬ್ರಿಗೆ ಹೇಳಬೇಕು ಅಂತ ತಾತ ಹೇಳ್ತಿರ್ತಾರೆ. ಸರಿ ಆಯಿತು, ನಾನು ಫೋನ್ ಮಾಡ್ಕೊಡ್ತೀನಿ, ಇವಾಗ ಸಾಹೇಬ್ರು ಇನ್ನೂ ಪೊಲೀಸ್ ಸ್ಟೇಷನ್ಗೆ ಬಂದಿರಲ್ಲ ಅನ್ಸುತ್ತೆ ಅಂದಾಗ, ಸರಿ ಕಣೋ ಆದರೆ ನಂಗೆ ಮರಳು ಅಷ್ಟೊತ್ತು ಮರ್ತೋದ್ರೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ತಾತಂಗೆ ಏನೇನೆಲ್ಲ ಸತ್ಯ ಗೊತ್ತು, ಭೂಮಿ ವೀರಣ್ಣಗೆ ಸಿಕ್ಕಿದಾಗ ಹೇಗಿದ್ಲು, ಆ ವಸ್ತುಗಳು ಏನೇನು ಎಲ್ಲ ಹೇಳ್ತಾರ ಅಜಿತ್ಗೆ ಗೊತ್ತಾಗುತ್ತಾ.